ಮೋದಿ ಹೆಸರಲ್ಲಿ ಗೆದ್ದವರು ಈಗಲೂ ಸಾಕಷ್ಟು ಜನ ಇದ್ದಾರೆ. ಬಟ್ ನೀವು 2008ರಲ್ಲೇ ಪ್ರೂವ್ ಮಾಡಿ ತೋರಿಸ್ತವ್ರು. ಆಗ ನರೇಂದ್ರ ಮೋದಿ ಅಲ್ಲೇ ದೇಶದಲ್ಲಿ ಇರಲಿಲ್ಲ, ಗುಜರಾತಲ್ಲಿ ಮಾತ್ರ ಇತ್ತು. ಇಷ್ಟಾದರೂ ಕೂಡ ಕೆಲವು ಸಲ ಬೇಸರಗಳಾಗುತ್ತೆ, ನೋವುಗಳಾಗುತ್ತೆ. ಇದೆಲ್ಲವನ್ನ ಮೀರಿ ನಿಂತು ನಿಮ್ಮ ಕ್ಷೇತ್ರದಲ್ಲೇ ಲೋಕಸಭೆಯಲ್ಲಿ ಅತಿ ಹೆಚ್ಚು ಲೀಡನ್ನು ಕೊಡಿಸ್ತೀರ. ನೀವು ಈಗಾಗಲೇ ಹೇಳಿದ್ರಿ, ಅನೌನ್ಸ್ ಆಗಿದ್ದು ನೆಕ್ಸ್ಟ್ ಮಿನಿಟಲ್ಲೇ ನಾನು ಫೋನ್ ಮಾಡಿ ಕೇಳಿದೆ ನಾಳೆ ಕಾರ್ಯಕ್ರಮ ಏನು ಅಂತ. ಸಂಜಯ್ ಪಾಟೀಲ್ ಅವರ ಕ್ರಿಯಾಶೀಲತೆನ ಪಕ್ಷ ಉಡಾಫೆಯಾಗಿ ತಗೋತಿದೆ ಅಂತ ಏನಾರು ಅನ್ಸುತ್ತೆ? ಏನಿದ್ರು ಮಾಡ್ತಾನೆ ಬಿಡ್ರಿ ಅವರು ಪಕ್ಷಕ್ಕಾಗಿ ಅಂತ ಎಲ್ಲಾರು ಅನ್ಸಿದ್ಯಾ ಯಾವತ್ತಾರು? ಈಗ ಅದ್ರ ಬಗ್ಗೆನೂ ಕಾಮೆಂಟ್ ಮಾಡ್ರೆ ಅದ್ರದ್ದು ಪ್ಲಸ್ ಮೈನಸ್ ಆಗಿಬಿಡ್ತಾವೆ. ಅದಕ್ಕೆ ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡೋದು ಬೇಡ. ಅವ್ರು ಏನು ವಿಚಾರ ಮಾಡ್ತಾರೋ ಅವ್ರಿಗೆ ಬಿಟ್ಟಿಂದ. ನಾ ಹೇಳಲ್ಲ, ನಾ ಬಿಜೆಪಿಯಲ್ಲಿ ಇರೋದ ವಿಚಾರಧಾರೆ ಅಂತ, ಹಿಂದುತ್ವ ವಿಚಾರಧಾರೆ, ನಮ್ಮ ದೇಶ ಮತ್ತೆ ಧರ್ಮಕ್ಕೆ ಬೆಲೆ ಕೊಡುವಂತ ಪಾರ್ಟಿ ಅಂತ. ನನ್ಗೆ ಬಹಳ ಸಲ ಕೆಲವು ಮಂದಿ ಕೇಳ್ತಾರೆ, ಕಾಂಗ್ರೆಸ್ದಲ್ಲೂ ಏನು ದೇಶದ್ರೋಹಿಗಳು ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲೂ ಏನು ಆತಂಕವಾದಿಗಳು ಇಲ್ಲ, ಅವ್ರಿಗೆ ಯಾಕೆ ನೀವು ಕೆಟ್ಟ ಅಂತೀರಿ? ನಾ ಕೆಟ್ಟ ಅಂತ ಹೇಳೋದಿಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಹೆಮ್ಮೆಲೆ ಬಿಜೆಪಿಯಲ್ಲಿ ಹೇಳ್ತಾರೆ. ಒಂದೇ ಮಾತರಂ ಬಗ್ಗೆ ಗೌರವ ಇಟ್ಟಿನವ್ರು ಬಿಜೆಪಿ ಅವರು ಇದ್ದಾರೆ. ಹಿಂದೂ ಧರ್ಮಕ್ಕೆ ಬೆಲೆ ಕೊಡೋರ ಬಿಜೆಪಿಯಲ್ಲಿ ಇದ್ದಾರೆ. ಕಾಂಗ್ರೆಸ್ ನಲ್ಲಿ ಅದು ಸ್ವಲ್ಪ ಕೊರತೆ ಇದೆ, ಅದು ಒಂದೇ ಕಾರಣ. ಇಲ್ಲದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಬಹಳ ದೊಡ್ಡ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇಲ್ಲ. ದೇಶ, ಧರ್ಮ ಮತ್ತು ನಮ್ಮ ಸಂಸ್ಕೃತಿಗೆ ಬೆಲೆ ಕೊಡುವಂತ ಪಕ್ಷ. ಅದ್ರಾಗೂ ಒಂದು ಇರ್ತದಲ್ಲ, ಒಬ್ಬ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತಾನೆ, ಒಬ್ಬ ಫಸ್ಟ್ ಕ್ಲಾಸ್ ಆಗ್ತಾನೆ, ಒಬ್ಬರಿ ಪಾಸ್ ಕ್ಲಾಸ್ನಾಗ ಆಗ್ತಾನೆ. ಯಾವಾಗ ನನ್ನ ಧರ್ಮ ಮತ್ತು ದೇಶ ಬಂದಾಗ ಬಿಜೆಪಿ ಡಿಸ್ಟಿಂಕ್ಷನ್ ಅಲ್ಲಿ ಇದೆ, ಕಾಂಗ್ರೆಸ್ ಪಾಸ್ ಕ್ಲಾಸ್ ನಲ್ಲಿ ಇದೆ. ಅದಕ್ಕೆ ನಾ ಡಿಸ್ಟಿಂಕ್ಷನ್ ಇದ್ದೀನಿ, ಅವ್ರ ಜೊತೆ ಇದ್ದೇನೆ, ಇಷ್ಟೇ ಫರಕ್.